BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಇದೇ 28ರಂದು ಬಿಜೆಪಿ ಪಕ್ಷದ ಬಲವರ್ಧನೆಗಾಗಿ ಭೀಮ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಪಕ್ಷದ SC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಅಂಬಾರಾಯ್ ಅಷ್ಟಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 28ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯ ಉದ್ಯಾನವನದ ಹತ್ತಿರವಿರುವ SM ಪಂಡಿತ್ ರಂಗಮಂದಿರದಲ್ಲಿ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಜಿಲ್ಲಾ ಮತ್ತು ನಗರ ಜಿಲ್ಲಾ SC ಮೋರ್ಚಾದ ವತಿಯಿಂದ ಪಕ್ಷ ಬಲವರ್ಧನೆಗಾಗಿ ಭೀಮ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಉದ್ಘಾಟಕರಾಗಿ ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಸಂಸದರು ಆದಂತ ರಮೇಶ್ ಜಿಗಜಿಣಗಿ, ಮುಖ್ಯ ಅತಿಥಿಗಳಾಗಿ ರಾಜ್ಯ ಬಿಜೆಪಿ ನಾಯಕರು ಹಾಗೂ ಸಮಾವೇಶಗಳ ಉಸ್ತುವಾರಿಗಳಾದ ವಾದಿರಾಜ್ ಜೆ ಮತ್ತು ಬಿಜೆಪಿ SC ಮೋರ್ಚಾದ ರಾಜ್ಯ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಮೆಂಟ್ ಮಂಜು, ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣ ಸ್ವಾಮಿ, ಮಾಜಿ ಮಂತ್ರಿಗಳು ಹಾಗೂ ರಾಜ್ಯದ ನಾಯಕರಾದ ಎನ್ ಮಹೇಶ್, ಬಿಜೆಪಿ SC ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಂದ್ರ ಕೌತಾಳ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವಿಶಾಲ್ ದರ್ಗಿ, ರಾಜ್ಯ ನಾಯಕರಾದ ಆರ್ ರುದ್ರಯ್ಯ ಅವರು ಆಗಮಿಸುತ್ತಿದ್ದು, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಅವಿನಾಶ್ ಜಾಧವ್, ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿನಮೋಶಿ, ಸುನಿಲ್ ವಲ್ಲಾಪುರೆ, ಸಾಯಿಬಣ್ಣ ತಳವಾರ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ರಾಣೋಜಿ ಹಳಿ ಮನುಷ್ಯನ, ಹಂಗಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಶಿವಲಿಂಗಯ್ಯ ಸಾಹೇಬರು ಇದ್ದರು, ರಿಟೈರ್ಡ್ ಚೀಫ್ ಇಂಜಿನಿಯರ್, ಮತ್ತು ನಮ್ಮ DS ವೀರಯ್ಯವರು ಇದ್ದರು. ಅನೇಕ ಜನ ಹಿಂದೆ ನಮ್ಮ ಹೊನ್ನಯ್ಯವರು, ಮುನಿಕೃಷ್ಣ ಅವರು, ಅನೇಕ ಜನ ನಮ್ಮ ನಾಯಕರುಗಳು ಇದ್ದರು. ನಮ್ಮಲ್ಲಿ ರಾಜೇಂದ್ರ ವರ್ಮ ಇದ್ದರು. ಹೀಗಾಗಿ ನಾವು ಇಲ್ಲಿ ಬಹುಸಂಖ್ಯಾತರಿದ್ದೀವಿ, ನಮಗೂ ಪ್ರಾತಿನಿಧ್ಯ ಬೇಕು. ಜೊತೆಗೇ ಬಾಬಾ ಸಾಹೇಬರಿಗೆ ಮೋದಿಜಿಯವರು ಏನು 8 ವರ್ಷದ ಅವಧಿಯಲ್ಲಿ ಗೌರವಿಸ್ಯಾರ. ಹಿಂದೆ ಯಾವ ಪ್ರಧಾನಮಂತ್ರಿಗಳು ಗೌರವಿಸಿಲ್ಲ. ಪಂಚಕ್ಷೇತ್ರಗಳು ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬರ ಜನ್ಮಸ್ಥಳ, ಶಿಕ್ಷಾ ಸ್ಥಳ, ದೀಕ್ಷಾ ಸ್ಥಳ ಮತ್ತು ಅವರು ಮೋಕ್ಷ ಅಂದ್ರೆ ಮಹಾಪರಿನಿರ್ವಾಣ ಹೊಂದಿದ ಸ್ಥಳ, ಅವರು ಓದಿರ್ತಕ್ಕಂಥ ಲಂಡನ್ನಿನ ಮನೆ ಎಲ್ಲನೂ ಕೂಡ ನೂರಾರು ಕೋಟಿ ಕೊಟ್ಟು ಅಭಿವೃದ್ಧಿಪಡಿಸಿ 400 ಕೋಟಿ ಅದಕ್ಕೆ ಕೊಟ್ಟರು. ಲಂಡನ್ ಮನಿ ಡೆವಲಪ್ ಮಾಡಿ ಅಲ್ಲಿ ಮ್ಯೂಸಿಯಮ್ಮು, ಮತ್ತು ಭಾರತ ದೇಶದಿಂದ ಯಾರಾದರೂ ಬಡ ಹುಡುಗರು ಓದಲಿಕ್ಕೆ ಹೋದ್ರೆ ಅವರಿಗೆ ಅಲ್ಲಿ ಚೀಪ್ ರೆಂಟ್ನ್ಯಾಗ ರೂಮ್ ಸಿಗ್ತಕ್ಕಂಥ ವ್ಯವಸ್ಥೆ. ಮುಂಬೈಯಲ್ಲಿ ಬಾಬಾ ಸಾಹೇಬ್ರೇನು ದಾದರ್ನ್ಯಾಗ ನಮ್ಮ ಬಡಗೇರು ಹೇಳಿದ್ರು, ಬಾಬಾ ಸಾಹೇಬ್ರಿಗೆ ನದಿ ದಂಡಿ ಮೇಲೆ ಸಮುದ್ರ ದಂಡಿಗೆ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥದ್ದಾಯಿತು. ಕಲಬುರಗಿ ಜಿಲ್ಲಾ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ಕನ್ನಡಾಭಿಮಾನಿಗಳ ಕಲರವದ ಮಧ್ಯೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ 2 ದಿನಗಳ ಕಲಬುರಗಿ ಜಿಲ್ಲಾ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿಯಾಗಿ ಚಾಲನೆ ದೊರಕಿತು. ಇನ್ನು ನಗರದ ಕನ್ನಡ ಭವನದಿಂದ ಆರಂಭಗೊಂಡ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯಲ್ಲಿ ವಿವಿಧ ಸಾಂಸ್ಕೃತಿಕ ತಂಡಗಳು ಭಾಗಿಯಾಗಿ ಮನಸೂರೆಗೊಂಡಿದ್ವು.
ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಸಾಪದ ಜಿಲ್ಲಾ ಅಧ್ಯಕ್ಷ ವಿಜಯಕುಮಾರ್ ತೇಗಲ್ತಿಪ್ಪಿ ಮಾತನಾಡಿದರು. ಉಳಿದ್ರೆ ಬಹುಶಃ ಕನ್ನಡ ಉಳಿತದೆ, ಕನ್ನಡ ಉಳಿದ್ರೆ ಮಾತ್ರ ಕನ್ನಡಿಗ ಉಳಿತಾನೆ, ಕನ್ನಡಿಗ ಉಳಿದ್ರೆ ಮಾತ್ರ ಈ ಕರ್ನಾಟಕ ಉಳಿತದೆ ಅನ್ನುವ ನಿಟ್ಟಿನೊಳಗೆ ಕನ್ನಡ, ಕನ್ನಡಿಗ, ಕರ್ನಾಟಕದ ಇವತ್ತು ದೇವ ಉದ್ದೇಶ ಇಟ್ಟುಕೊಂಡು ಇವುಗಳ ಅಭಿವೃದ್ಧಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಸದಾಕಾಲ ಶ್ರಮಿಸ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇವತ್ತು ಬಹುಶಃ ಈ ನೆಲದ ಪರಂಪರೆಯನ್ನ, ಈ ನೆಲದ ಇತಿಹಾಸವನ್ನ ಇವತ್ತು ಹೊಸ ಪೀಳಿಗೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ವರ್ಷದ 365 ದಿವಸಗಳ ಸಹಿತ ಕನ್ನಡದ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಇಡೀ ಕಲಬುರಗಿ ಜಿಲ್ಲೆಯನ್ನ ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಪದಾಧಿಕಾರಿಗಳು ಬಹಳ ದೊಡ್ಡ ಬಹಳ ಹೊಸ ಹೆಜ್ಜೆಯನ್ನ ನಾವು ಇಟ್ಟಿದ್ದೀವಿ ಅಂತಕ್ಕಂಥ ಮಾತ್ರ ಹೇಳಿ ಇಚ್ಛಪಡ್ತೀವಿ. ಆ ಕಾರಣಕ್ಕಾಗಿ ಇವತ್ತು ಒಂದು ಮಾತು ಬಹಳ ಖುಷಿ ಹೇಳಬೇಕಾಗ್ತದೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಹುತೇಕ ತಾಲೂಕು ಅಧ್ಯಕ್ಷರು ನಾವು ಹೆಚ್ಚಾಗಿ ಶಿಕ್ಷಕರನ್ನಾಗ ಮಾಡಿದ್ದೀವಿ. ಯಾಕಂತಂದ್ರೆ ಈ ಸಮಾಜಕ್ಕೆ ಬಹಳ ಸಮೀಪವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಟುಕೊಳ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ನಮ್ಮ ಶಿಕ್ಷಕರು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನಿಯಿಂದ ಹೇಳಬೇಕಾಗ್ತದೆ. ಶಿಕ್ಷಕರ ಮೂಲಕನೇ ಕನ್ನಡ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ. ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಇವತ್ತು ಬಹುಶಃ ಇಡೀ ಸಮಾಜವನ್ನ ಹದಗೆಡಿಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲೆ ಇದೆಯಲ್ಲ, ಆ ಶಿಕ್ಷಕನ ಮೂಲಕನೇ ಇವತ್ತು ಕನ್ನಡ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನಾಡಿಕೆ ನಾವು ಇಚ್ಛೆ ಪಡ್ತೀವಿ. ಇವತ್ತು ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳು ನಗರ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಇವತ್ತು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಹೋಗ್ತಕ್ಕಂಥ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಜಿಲ್ಲಾ ಘಟಕ ಬಹಳ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಕಟ ಪೂರ್ವ ಸಮ್ಮೇಳನ ಅಧ್ಯಕ್ಷ ಪ್ರೊಫೆಸರ್ ಕಲ್ಯಾಣರಾವ್ ಪಾಟೀಲ್, ಮಾಹಿತಿ ಹಕ್ಕು ಆಯೋಗ ಕಲಬುರಗಿ ಪೀಠದ ಆಯುಕ್ತ ರವೀಂದ್ರ ಡಾಕಪ್ಪ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ರಾಜು ಲೆಂಗ್ಟಿ, ಪ್ರೊಫೆಸರ್ ಯಶವಂತರಾವ್ ಅಷ್ಟಗಿ, ಸಾಹಿತಿ ಕೆ ಗಿರಿಮಲ್, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿ ಹಾಗೂ ಸಾಹಿತಿ ಡಾಕ್ಟರ್ ಟಿ.ಎಂ. ಭಾಸ್ಕರ್, ಬಂಡಾಯ ಸಾಹಿತಿ ಡಾಕ್ಟರ್ ಚನ್ನಣ್ಣ ವಾಲಿಕರ್, ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ, ಸಾಹಿತ್ಯ ಪರಿಷತ್ನ ದಕ್ಷಿಣ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಹಿರಿಯ ಪತ್ರಕರ್ತ ಶ್ಯಾಮಸುಂದರ ಕುಲಕರ್ಣಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಅವಧಿ ಪೂರ್ವ ಜನಿಸಿದ ಕೇವಲ 600 ಗ್ರಾಮ ಮಗುವಿಗೆ ನಿರಂತರ 50 ದಿನಗಳ ಕಾಲ ವಿಶೇಷ ಚಿಕಿತ್ಸೆ ನೀಡುವುದರ ಮೂಲಕ ಮಗುವಿನ ನವಚೈತನ್ಯ ನೀಡಲಾಗಿದೆ ಎಂದು ನವಜಾತ ಶಿಶು ತಜ್ಞ ಡಾಕ್ಟರ್ ನಾಗರಾಜ ಕನಕೇರಿ ತಿಳಿಸಿದರು. ಕಲಬುರಗಿ ನಗರದ ಸುಜನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರದ ಆಸ್ಪತ್ರೆಯಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 1.5 ತಿಂಗಳ ಹಿಂದೆ ಸೇಡಂ ತಾಲೂಕಿನ ದಂಪತಿ 7.5 ತಿಂಗಳ ಗರ್ಭದ ವೇಳೆಯಲ್ಲಿ ತಪಾಸಣೆಗೆ ಬಂದಿದ್ರು. ಆ ವೇಳೆ ತಾಯಿಯಲ್ಲಿ ಅಧಿಕ ರಕ್ತದೊತ್ತಡ ಕಂಡು ಬಂದಿತ್ತು. ಇದು ತಾಯಿ ಮತ್ತು ಮಗುವಿಗೂ ತೊಂದರೆ ಆಗುವ ಸಂಭವವಿತ್ತು. ಆ ವೇಳೆಗೆ ಅನುಗುಣವಾಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿಸಲಾಗಿತ್ತು. ಈ ವೇಳೆ ಜನಿಸಿದ ಹೆಣ್ಣು ಮಗು ಕೇವಲ 600 ಗ್ರಾಂ ತೂಕ ಹೊಂದಿತ್ತು. ಕೂಡಲೇ ಅಲ್ಲಿನ ವೈದ್ಯರು ಸುಜನಿ ತಾಯಿ ಮತ್ತು ಶಿಶು ಆರೈಕೆ ಕೇಂದ್ರಕ್ಕೆ ಮಗುವನ್ನ ಕಳಿಸಿದ್ರು ಎಂದು ಹೇಳಿದರು. ಅವಧಿ ಪೂರ್ವ ಹುಟ್ಟುವ ಮಕ್ಕಳಲ್ಲಿ 10% ಮಕ್ಕಳಿಗೆ ಅಪಾಯ ಇರುತ್ತದೆ. ಅದರಲ್ಲಿಯೂ ಕೇವಲ 600 ಗ್ರಾಂ ತೂಕ ಹೊಂದಿರುವ ಮಗು ಬದುಕುವುದು ಮಾತ್ರ ಕಷ್ಟವಾಗಿತ್ತು. ಆದ್ರೆ ಈ ವೇಳೆ ಮಗುವಿನ ಕುಟುಂಬದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಳೆದ 50 ದಿನಗಳಿಂದ ನಿರಂತರ ಬೇಕಾದ ರೀತಿಯ ಅತ್ಯುತ್ತಮ ಚಿಕಿತ್ಸಾ ಸೌಲಭ್ಯ ನೀಡುವುದರ ಮೂಲಕ ಮಗುವಿನ ತೂಕ ಹೆಚ್ಚಳ ಮಾಡಲಾಯಿತು ಎಂದು ಹೇಳಿದ ಅವರು, ಸದ್ಯ ಮಗು ಇದೀಗ 1.5 kg ತೂಕ ಹೊಂದಿದ್ದು ಎಲ್ಲಾ ರೀತಿಯಲ್ಲಿಯೂ ಸ್ಪಂದನೆ ಮಾಡುತ್ತಿದೆ ಎಂದು ತಿಳಿಸಿದರು. ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಚಿತ್ ರೆಡ್ಡಿ ಮಾತನಾಡಿ, ಮಗುವಿನ ಜನನದ ಬಳಿಕ ಮಗು ಬದುಕುಳಿಯುವ ಸಂಭವ 10% ಕಡಿಮೆ ಇತ್ತು. ಇದೊಂದು ರೀತಿಯಲ್ಲಿ ಅತ್ಯಂತ ಕ್ಲಿಷ್ಟಕರವಾಗಿ ಚಿಕಿತ್ಸಾ ವಿಧಾನವಾಗಿದ್ದು, ಆದ್ರೆ ಅದನ್ನು ಎಲ್ಲಾ ರೀತಿಯಲ್ಲೂ ಇಲ್ಲಿನ ವೈದ್ಯರು ನರ್ಸಿಂಗ್ ತಂಡ ನಿಭಾಯಿಸಿಕೊಂಡು ಮಗುವಿನ ಆರೈಕೆ ಮಾಡಿರುವುದರಿಂದ ಇಂದು ಮಗು ಸಂಪೂರ್ಣವಾಗಿ ಆರೋಗ್ಯದಿಂದ ಇದೆ ಎಂದು ತಿಳಿಸಿದರು. ಯಾಕಂದ್ರೆ ಪ್ರಥಮವರೆಗೆ ಗುಲ್ಬರ್ಗದಲ್ಲಿ ಅದು ಕಲಬುರಗಿಯಲ್ಲಿ 600 ಗ್ರಾಂ ಶಿಶು ಅನ್ನು ನಾವು ಬದುಕಿಸಿದ್ದೇವೆ. ಇದು ಎಕ್ಸ್ಟ್ರೀಮ್ಲಿ ಪ್ರಿಮ್ಯಾಚುರ್ ಬರ್ತ್ ಅಂತೀವಿ. ಅಂದರೆ ELBW ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್. ಬೇಬಿ ಹುಟ್ಟಿದ ತಕ್ಷಣ ಅದಕ್ಕೆ ವೇಟ್ 620 ಗ್ರಾಮ್ಸ್ ಇತ್ತು. ಮದರ್ಗೆ ಸ್ವಲ್ಪ ಅನಾರೋಗ್ಯದಿಂದ ಲೈಕ್ ಮದರ್ಗೆ ಅನಿಮಿಯಾ ಅಂತ ಕಾಯಿಲೆ ಇತ್ತು, ಹಾಗೂ ಸ್ವಲ್ಪ BP ಶೂಟಪ್ ಆಗಿತ್ತು. ಸಡನ್ನಾಗಿ ಅವರ ಮೆಂಬ್ರೇನ್ಸ್ ಲೀಕ್ ಆಗಿ ಬೇಬಿ ಡೆಲಿವರ್ ಆಯಿತು. ಇದು ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಮೇಡಮ್ ಹತ್ರ ಡೆಲಿವರಿ ಆಗಿದ್ದು, ಅವರು ನಮ್ಮ ಯಂಗ್ ಟೀಮನ್ನು ನಂಬಿ ಡೆಲಿವರಿ ಎಲ್ಲ ಟೈಮಿಂಗ್ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಗೆಲ್ಲ ಹೇಳಿ ಸುಜನಿ ಹಾಸ್ಪಿಟಲ್ ಟೀಮ್ನ ಕರೆಸಿ ಡೆಲಿವರಿ ಆಯಿತು. ಡೆಲಿವರಿ ನಾರ್ಮಲ್ ವೆಜನಲ್ ಡೆಲಿವರಿನೇ ಆಯಿತು. ಬೇಬಿ 620 ಗ್ರಾಮ್ಸ್ ಡೆಲಿವರ್ಡು.
ಬೇಬಿಗೆ ಇಮಿಡಿಯೇಟ್ಲಿ ಸ್ವಲ್ಪ ಉಸಿರಾಟ ತೊಂದರೆ ಇತ್ತು. ಸ್ವಲ್ಪ ನಾವೆಲ್ಲ ಅಲ್ಲೇ ಟೀಮ್ ಎಲ್ಲ ತೊಗೊಂಡೋಗಿದ್ವಿ, ಮ್ಯಾನೇಜ್ ಮಾಡಿದ್ವಿ ಅಲ್ಲೇ ಕರೆಕ್ಟಾಗಿ. ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿ ಇಮಿಡಿಯೇಟ್ಲಿ ನಮ್ಮ NICUಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ NICUಯಲ್ಲಿ ಶಿಫ್ಟ್ ಮಾಡಿದಾಗ ಸರ್ಫೆಕ್ಟೆಂಟ್ ಅಂತ ಒಂದು ಇಂಜೆಕ್ಷನ್ ಇರುತ್ತೆ. ಅದು ಇಂಜೆಕ್ಷನ್ ಏನಂದರೆ ಲಂಗ್ನ ಡೆವಲಪ್ ಮಾಡುತ್ತೆ. ಅದು ಯೂಶ್ವಲಿ ನಮ್ಮ ಬೇಬೀಸ್ಗೆ 33 to 34 ವೀಕ್ಸ್ ಅಂದರೆ 32 ವೀಕ್ಸಿಂದ 35 ವೀಕ್ಸ್ವರೆಗೂ ಪ್ರೊಡಕ್ಷನ್ ಆಗುತ್ತೆ, ಅಂದರೆ ನ್ಯಾಚುರಲಿ ಬೇಬಿ ಬಾಡಿಯಲ್ಲಿ. ಸೊ ಈ ಬೇಬಿ ಮೊದಲೇ ಅಂದರೆ ಬರ್ತ್ ಆಗಿದ್ದರಿಂದ ಅದು ಏನು ಸರ್ಫೆಕ್ಟೆಂಟ್ ಅನ್ನೋ ಪದಾರ್ಥ ಬಾಡಿಯಲ್ಲಿ ಉತ್ಪನ್ನವಾಗಿರಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇದೇ ಥರ ನ್ಯಾಚುರಲ್ಲಾಗಿ ಸಿಂಥೆಟಿಕ್ ಇರ್ತವೆ. ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಅಂತ ಎರಡು ಇರುತ್ತೆ. ನ್ಯಾಚುರಲಿ ಲೈಕ್ ಕುದುರೆದು ಇಲ್ಲ ಇದು ಲೈಕ್ ಹಂದಿ ಅಂತಾರಲ್ಲ ಆ ಟೈಪ್ ಎಲ್ಲ ಅದು ಆ್ಯನಿಮಲ್ಸಿಂದ ಅವರು ಲಂಗ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ನ್ಯಾಚುರಲ್ಲಾಗಿ ನಮ್ಮ ಬಾಡಿಯಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದೇ ಥರ ಇರುತ್ತದು. ಸೊ ಅದು ಒಂದು ಆಲ್ಮೋಸ್ಟ್ 15,000 ಒಂದು ಇಂಜೆಕ್ಷನ್ಸ್, ಅದು ಕಾಸ್ಟ್ಲಿ ಆಗಿರೋದು. ಸೊ ಇಮಿಡಿಯೇಟ್ಲಿ ಅದೇನು ಮಾಡೋದು, ತೊಗೊಂಡು ನಾವು ಬೇಬಿನ ಟ್ಯೂಬ್ ಹಾಕಿರ್ತೀವಿ, ವೆಂಟಿಲೇಟ್ ಮಾಡಿರ್ತೀವಿ, ಅದರಲ್ಲಿ ಬಿಟ್ಟು ಇನ್ನೊಂದು ಸ್ಮಾಲ್ ಟ್ಯೂಬ್ ಹಾಕಿ ಅದರಲ್ಲಿ ಬಿಟ್ಟು ಲಂಗ್ನ ಆ ಔಷಧಿನ ಅಲ್ಲಿಗೆ ಲಂಗ್ಸಲ್ಲಿ ಕಳಿಸ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಲಂಗ್ಸ್ ಮೆಚ್ಯೂರ್ ಆಗುತ್ತೆ. ಸೊ ಈಗ ಯೂಶ್ವಲಿ ಲಂಗ್ಸಲ್ಲಿ ಗಾಳಿ ಇರಬೇಕು, ಅದು ಹೆಂಗಂದರೆ ಫುಲ್ ಇಮ್ಮೆಚ್ಯೂರ್ ಆಗಿ ಪೂರಾ ವೈಟ್ ಔಟ್ ಆಗಿರುತ್ತೆ ಲಂಗ್ಸು. ಸೊ ಈಗ ನಾವು ಅದು ಔಷಧಿ ಬಿಟ್ಟ ಮೇಲೆ ಏನಾಗುತ್ತೆ, ಲಂಗ್ಸ್ನ ಡಿಸ್ಟೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಬಿಗ್ ಅಂದರೆ ಅಚೀವ್ಮೆಂಟು. ಸೊ ಇಮಿಡಿಯೇಟ್ಲಿ ಆ ಥರ ಸರ್ಫೆಕ್ಟೆಂಟ್ ಎಲ್ಲ ಹಾಕಿ ಬೇಬಿನ ಇವನ್ ವಿತಿನ್ ಸ್ವಲ್ಪ ಸ್ಪ್ಯಾನಲ್ಲೇ ವೆಂಟಿಲೇಟರಿಂದ ತೆಗೆದು CPAP ಅನ್ನೋ ಮಷೀನಲ್ಲಿ ಹಾಕಿದ್ವಿ. ಬೇಬಿ ಸ್ವಲ್ಪ ದಿನ CPAP ಮಷೀನಲ್ಲಿತ್ತು. ಬರೀ ಇದು ರೆಸ್ಪಿರೇಟ್ರಿ ಅಂತ ಅಷ್ಟೇ ಅಂತ ಅಲ್ಲ, ಇನ್ನೂ ಸುಮಾರು ಡೆವಲಪ್ಮೆಂಟ್ಸ್ ಇರ್ತವೆ ಬೇಬೀಸ್. ಯಾಕಂದರೆ 600 ಗ್ರಾಮ್ಸ್ ಅಂದರೆ ಏನು ನೀವು ಇಮ್ಯಾಜಿನ್ ಮಾಡ್ಬೋದು, ಈ ಥರ ಜಸ್ಟ್ ಒಂದು 1/2 kg ಕೈಯಲ್ಲಿ ಏನಾದರೂ ಹಿಡಿದು ನೋಡಿ, ಈ ಪೇಪರ್ ವೇಟೇ ಹಿಡಿದು ನೋಡಿ, ಅಷ್ಟಿರುತ್ತೆ. ಸೊ ಅಷ್ಟು ಇಮ್ಯಾಚೂರ್ ಇರುತ್ತೆ. ಸೊ ನಾವು ವಿ ಹ್ಯಾವ್ ಟು ಎಲ್ಲನೂ ನೋಡ್ಕೊಳ್ಬೇಕು. ಲೈಕ್ ಇನ್ನು ಇಂಟೆಸ್ಟೈನ್ಸ್ ಡೆವಲಪ್ ಆಗಿರಲ್ಲ, ಇವನ್ ಹಾರ್ಟು ಅಷ್ಟು ಡೆವಲಪ್ ಆಗಿರಲ್ಲ, ಇವನ್ ಬ್ರೈನು ಡೆವಲಪ್ ಆಗಿರಲ್ಲ, ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ನಾವು ಈಗ Day 3, Day 7, Day 11 ಅಂತ ತಲೆ ಸ್ಕ್ಯಾನಿಂಗು ಮಾಡ್ತಿದ್ವಿ, ಅಲ್ಲೇ ಬೆಡ್ ಸೈಡೇ ಸ್ಕ್ಯಾನಿಂಗ್ ಮಾಡ್ತೀವಿ. ಯಾಕಂದರೆ ಮೋರ್ ಪ್ರೋನ್ ಆಫ್ ಬ್ಲೀಡಿಂಗ್ ಇರುತ್ತೆ. ಸೊ ಬೆಡ್ ಸೈಡ್ ಸ್ಕ್ಯಾನ್ ಮಾಡ್ತಿದ್ವಿ. ಇವನ್ ಆಫ್ಟರ್ CPAPinದ ತೆಗೆದ್ಮೇಲೆ ಫೀಡಿಂಗು ಸ್ಟಾರ್ಟ್ ಮಾಡಿದ್ವಿ. ಟ್ಯೂಬ್ ಈಗ ಇಮಿಡಿಯೇಟ್ಲಿ ಬೇಬಿ ಆ 600 ಗ್ರಾಮ್ಸ್ ಬೇಬಿನ ತಾಯಿಗೆ ಹಚ್ಚೋಕ್ಕಾಗಲ್ಲ, ಯಾಕಂದರೆ ಅದು ಎಲ್ಲ ಈ ಡೆವಲಪ್ಮೆಂಟ್ ಆಗಿರಲ್ಲ, ಇದು ಏನು ಮೊಟಿಲಿಟಿ ಇರಲ್ಲ, ಬಾಯಲ್ಲಿ ಮೂಮೆಂಟ್ ಇರಲ್ಲ, ನುಂಗೋ ಕೆಪಾಸಿಟಿ ಇರಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಟ್ಯೂಬಲ್ಲೇ ಹಾಕಿ ಟ್ಯೂಬು ಡೈರೆಕ್ಟ್ ಹೊಟ್ಟೆಯಲ್ಲಿ ಹಾಕಿ 1 ml 2 ml ಹಾಕ್ತಿದ್ವಿ ಸ್ಟಾರ್ಟಿಂಗ್. ಯಾಕಂದರೆ ಸ್ಲೋ ಹೋಗಬೇಕಾಗತ್ತೆ. ಈಗ ನಾವು ಒಂದು ವೇಳೆ 10-15 ml ಹಾಕಿದ್ರೆ ಡೈಜೆಷನ್ ಕೆಪಾಸಿಟಿ ಇರಲ್ಲ ಮಕ್ಕಳಿಗೆ. ಸೊ ಅವ್ರಿಗೆ ಫಸ್ಟು ಅದಕ್ಕೆ ಟ್ರೋಫಿಕ್ ಫೀಡ್ಸ್ ಅಂತಾರೆ, 1 ml 2 ml ಹಾಕಿ ಡೈಜೆಷನ್ ಆಗ್ತಾಯಿದೆ ಎಲ್ಲ ನೋಡಿ. ಯಾಕಂದರೆ ಈ ಬೇಬೀಸ್ಗೆ NEC ಅಂತ ಅನ್ನೋದು ಒಂದು ಡಿಸೀಸು ಮೋಸ್ಟ್ ಕಾಮನ್, ಅಂದರೆ ನೆಕ್ರೋಟೈಸಿಂಗ್ ಎಂಟ್ರೋಕೊಲೈಟಿಸ್ ಅಂತಾರೆ. ಈಗ ಜಾಸ್ತಿ ಒಮ್ಮಿನೊಮ್ಮೆ ಫೀಡ್ ಮಾಡಿ ಕರಳಿಗೆ ಹುಣ್ಣಾಗ್ತವೆ. ಸೊ ಅದು ಥರ ಅದು ಆಗಬಾರ್ದಂತ ಸ್ಲೋಲಿ ಒಂದು 5 ml 6 ml 7 ml ಆ ಥರ ಮಾಡಿ ಡೈಜೆಷನ್ ಆಗಿ ಬೇಬಿ ಅಂದರೆ ಸ್ಟೂಲ್ಸು ಪಾಸ್ ಮಾಡುತ್ತಾ ಇಲ್ಲ ನೋಡಿ. ಸೊ ಗ್ರೇಡಪ್ ಮಾಡಿಕೊಂಡು ಬಂದ್ವಿ. ಆಲ್ಮೋಸ್ಟ್ 15 ಡೇಸಿಗೆ ಬೇಬಿ ಕಂಪ್ಲೀಟ್ಲಿ ಫೀಡಿಂಗಲ್ಲೇ ಇತ್ತು, ಟ್ಯೂಬ್ ಫೀಡಿಂಗಲ್ಲಿ. ಸೊ ಸ್ವಲ್ಪ ವೇಟ್ ಗೇನ್ ಆಗೋದೇ ಒಂದು ಸ್ವಲ್ಪ ಕಷ್ಟ ಇತ್ತು, ಯಾಕಂದರೆ ತಾಯಿಗೆ ಅಷ್ಟು ಹಾಲಿರಲಿಲ್ಲ. ಸೊ ಅದಕ್ಕೆ ನಾವು ಬೇರೆ ಫಾರ್ಮುಲಾ ಫೀಡ್ಸ್ ಯೂಸ್ ಮಾಡಬೇಕಾಯಿತು. ಫಾರ್ಮುಲಾ ಫೀಡ್ಸಲ್ಲೇ ನಾವು ಎಡಿಷ್ನಲ್ ಅದಕ್ಕೆ ಸ್ವಲ್ಪ ಜಾಸ್ತಿ ಇದು ಆಗಬೇಕಂತ ಬಾಡಿ ಎಲ್ಲ ಇವನ್ ಮಸಾಜು ಮಾಡ್ತಿದ್ವಿ. ರಿಸಕ್ಸಿಟೇಷನ್ ಅಂತ ಇರುತ್ತೆ, ಎಸ್ಪೆಷಲಿ ಫಾರ್ ಹೈ ರಿಸ್ಕ್ ಬೇಬೀಸ್ ಅಂದರೆ ಲೋ ಬರ್ತ್ ವೇಟ್ ಇರ್ಬೋದು, ಅಂದರೆ ಲೆಸ್ ದೆನ್ 1 kg ಆಗಿರ್ಬೋದು. ಈ ಥರ ಮಕ್ಕಳಿಗೆ ಇಮಿಡಿಯೇಟ್ಲಿ ಇಂಟ್ಯೂಬೇಷನ್ ಅಂತ ಅಂತಾರೆ, ಅಂದರೆ ಏರ್ವೇ ಸೆಕ್ಯೂರ್ ಮಾಡಬೇಕು. ಉಸಿರಾಡೋಕ್ಕಾಗಲ್ಲ ಅವರಿಗೆ, ಸರ್ ಅಂದಂಗೆ ನಗರ ಸರ್ ಅಂದಂಗೆ ಇಮಿಡಿಯೇಟ್ಲಿ ಉಸಿರಾಡೋಕ್ಕಾಗಲ್ಲ. ಸೊ ಅವರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಇಮಿಡಿಯೇಟ್ಲಿ ವೆಂಟಿಲೇಷನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಆ ಗೋಲ್ಡನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಗೋಲ್ಡನ್ ಅವರ್ ನಾವು ಲೂಸ್ ಮಾಡಿದ್ರೆ ಬೇಬಿ ಸರ್ವೈವಲ್ ಚಾನ್ಸಸ್ ಕಮ್ಮಿ ಇರುತ್ತೆ. ಸರ್ವೈವಲ್ ಇದ್ದರೂ ಕೂಡ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ, ಲೈಕ್ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮುಂದೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕ್ರೋನಿಕ್ ಇರುತ್ತೆ. ಸೊ ಇಮಿಡಿಯೇಟಾಗಿ ಆಕ್ಸಿಜನ್ ಫೆಸಿಲಿಟಿ ಆಗಿರ್ಬೋದು, ವೆಂಟಿಲೇಷನ್ ಕೊಟ್ಟರೆ ಕಾಂಪ್ಲಿಕೇಶನ್ಸ್ ಕಮ್ಮಿ ಇರ್ತವೆ. ಇಲ್ಲ ಸರ್, ಈ ಕಂಡೀಷನ್ ನೋಡಿದ್ರೆ ಬೇಬಿ ಈಸ್ ಟೋಟ್ಲಿ ಡೂಯಿಂಗ್ ಫೈನ್. ಅಂದರೆ ಡೆವಲಪ್ಮೆಂಟಲ್ಲಿ ಅಂದರೆ ಈ ಬೇಬಿಗೆ 1 ತಿಂಗಳಿಗೆ ಇಂತಿಂಥ ಮೈಲ್ ಸ್ಟೋನ್ಸ್ ಬರಬೇಕಂತ ಇರುತ್ತೆ. ಸೊ ಅದೆಲ್ಲ ಅಚೀವ್ ಆಗಿದೆ ಬೇಬಿಗೆ. ಸೊ ಆ ಥರದೆಲ್ಲ ನೋಡಿದ್ರೆ ಕಾಂಪ್ಲಿಕೇಶನ್ಸ್ ಇರಲ್ಲ ಅಂತ ಅನಿಸ್ತಾ ಇದೆ. ಬಟ್ ಎವ್ರಿ ಮಂತ್ ನಾವು ಫಾಲೋ ಅಪ್ ಮಾಡಬೇಕು. ಎವ್ರಿ ಮಂತ್ ನಾವು ಬೇಬಿಗೆ ನೋಡಬೇಕು ಮುಂದೆ ಹೆಂಗಿರುತ್ತೆ ಏನಿರುತ್ತೆ. ಲೆಸ್ ಲೈಕ್ಲಿ ಲೆಸ್ ಲೈಕ್ಲಿ ಎಕ್ಸ್ಪೆಕ್ಟೇಷನ್ ನಮ್ಮಿಂದ ಕಮ್ಮಿನೇ ಇದೆ, ಅಂದರೆ ಮುಂದೆ ಇದು ಆಗೋದು
ಸರ್ ವಿದಿನ್ ಎಟ್ ದ ಮೂಮೆಂಟ್ ಸರ್, ಎಟ್ ದ ಟೈಮ್ ಆಫ್ ಡೆಲಿವರಿ ಗೋಲ್ಡನ್ ಅವರ್ ಅಂದರೆ ಇಮಿಡಿಯೇಟ್ಲಿ ಒಂದೊಂದು ಹಳ್ಳಿಯಲ್ಲಿ ಪಿಡಿಯಾಟ್ರಿಷನ್ಸ್ ಅವೈಲೇಬಲ್ ಇರಲ್ಲ. ಇದ್ರೂ ಕೂಡ ರಿಸಕ್ಸಿಟೇಷನ್ಗೆ ಬೇಕಾಗಿರೋಂಥ ಫೆಸಿಲಿಟೀಸ್ ಇರಲ್ಲ, ಲೈಕ್ ಆಕ್ಸಿಜನ್ ಇರಲ್ಲ, ಆಂಬೋ ಬ್ಯಾಗ್ ಅಂತ ಇರುತ್ತೆ, ಇಂಟ್ಯೂಬೇಷನ್ ಕಿಟ್ ಅಂತ ಇರುತ್ತೆ. ಇದೆಲ್ಲ ನಾವೆಲ್ಲ ರಿಸೋರ್ಸ್ ಲಿಮಿಟೆಡ್ ಸೆಟ್ಟಿಂಗಲ್ಲಿ ಅವೈಲೇಬಲ್ ಮಾಡಿದ್ರೆ ಕೂಡ ನಾವು ಇಂಥ ಬೇಬೀಸ್ನ ನಾವು ಸರ್ವೈವ್ ಮಾಡ್ಬೋದು. ವಿ ಕ್ಯಾನ್ ಸೇವ್ ದೆಮ್. ಬೇಬಿ ಹುಟ್ಟಿದ ತಕ್ಷಣ ಅಳ್ಬೇಕು ರೀ, ಮೇನ್ ಅದು ಅಳೋದು ಫಸ್ಟ್ ಕ್ರೈ ಇಸ್ ಇಂಪಾರ್ಟೆಂಟ್. ಯಾಕಂದರೆ ಬೇಬಿ ಆಕ್ಸಿಜನ್ ಒಳಗೆ ಹೋಗುತ್ತೆ, ಅದು ಒಳಗೆ ಲಂಗ್ಸಲ್ಲಿರೋ ನೀರೆಲ್ಲ ಸ್ಕ್ವೀಸಾಗಿ ಔಟಾಗಿ ಫಸ್ಟ್ ಗಾಳಿ. ಸೊ ಅದರಿಂದ ಬೇಬಿ ಬ್ರೈನ್ ಎಲ್ಲ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದೇ ನಮ್ದು ಗೋಲ್ಡನ್ ಮಿನಿಟ್ ಅವರ್ ಎಲ್ಲ ಹೇಳೋದು ಅದ್ರ ಬಗ್ಗೆ. ಸೊ ಇಮಿಡಿಯೇಟ್ಲಿ ಯಾವುದಾದ್ರೂ ಬೇಬಿ ಹತ್ತಿಲ್ಲ ಅಂತಂದರೆ ದಟ್ ಈಸ್ ಅ ವೆರಿ ಹೈ ರಿಸ್ಕ್ ಅಂದಂಗೆ. ಸೊ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಗಿವ್ ದಮ್ ಆಕ್ಸಿಜನ್, ಅದರ ಆಂಬೋ ಬ್ಯಾಗ್ ಅಂತ ಇರುತ್ತೆ, ಪ್ರೆಷರ್ಸ್ ಕೊಡಬೇಕು ಸ್ವಲ್ಪ ಲಂಗ್ ಓಪನ್ ಅಪ್ ಮಾಡೋಕ್ಕೆ. ಸೊ ಅವಾಗ ಬೇಬಿ ತಾನೇ ಅಳುತ್ತೆ. ಸೊ ದಟ್ ಈಸ್ ದ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಈಗ ಯಾವುದು ಆ ಥರ ಫೆಸಿಲಿಟೀಸ್ ಹತ್ತಿರಲಿಲ್ಲ ಅಂದರೆ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಇರ್ತವೆ, ಅಂದರೆ ಕಾಲು ನಡೆಯಲ್ಲ. ಸೆರೆಬ್ರಲ್ ಪ್ಯಾಲ್ಸಿ ಪೇಷಂಟ್ ನೋಡಿರ್ಬೋದಲ್ಲ ನೀವು, ಆ ಥರ ಕಾಂಪ್ಲಿಕೇಶನ್ ಸರ್ವೈವಲ್ ಇರುತ್ತೆ, ಬಟ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಗೋಲ್ಡನ್ ಮಿನಿಟ್ ಅಂತ ಏನಂತಾರಲ್ಲ, ಇಮಿಡಿಯೇಟ್ಲಿ ಹುಟ್ಟಿದ ಮೇಲೆ ಇಮಿಡಿಯೇಟ್ 1 minute ವಾಟ್ ವಿ ಡೂ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಚೈಲ್ಡ್. ಕಷ್ಟ ಇದ್ದರೆ ಅಥವಾ ಪಾಪುಗೇನಾದರೂ ಕಷ್ಟ ಇದ್ದರೆ, ಅಥವಾ ತಾಯಿ ಪಾಪು ನಡು ಒಂದು ಪ್ಲಾಸೆಂಟಾ ಅಂತೀವಿ, ಅದು ಕನೆಕ್ಷನ್ ತಾಯಿಯಿಂದ ಪಾಪುಗೆ ಹೋಗಿ ನ್ಯೂಟ್ರಿಯನ್ಸ್ ಎಲ್ಲ ಪ್ಲಾಸೆಂಟಾಗಿ ಏನಾದರೂ ಕಷ್ಟ ಇದ್ದರೆ, ಸೊ 3ರಲ್ಲಿ ಯಾವುದಾದ್ರೂ ಒಂದಕ್ಕೂ ಕಷ್ಟ ಇದ್ದರೆ ನಾವು ಡೆಲಿವರಿ ಮಾಡಬೇಕಾಗುತ್ತೆ. ಒಂದೊಂದು ಸರಿ ನಾವೇ ಡೆಲಿವರಿ ಮಾಡಿಸ್ತೀವಿ, ಒಂದೊಂದು ಸರಿ ಅದಾಗಿ ಡೆಲಿವರಿ ಆಗುತ್ತೆ. ಅದು ಗರ್ಭಕೋಶ ಏನಂತೀವಿ, ಅದು ಬಾಯಿಗೆ ಅಷ್ಟು ಸ್ಟ್ರೆಂತ್ ಇರಲಿಲ್ಲ ಅಂತಂದರೆ ತಾನೇ ಡೆಲಿವರಿ ಆಗುತ್ತೆ. ಒಂದೊಂದು ಸರಿ ಟ್ವಿನ್ಸ್ ಇತ್ತು, BP ಜಾಸ್ತಿ ಆಯಿತು, ಅಥವಾ ಪಾಪು ಸುತ್ತಮುತ್ತ ನೀರು ಕಡಿಮೆ ಇತ್ತು, ಅವಾಗ ಮುಂಚೆನೇ ಡೆಲಿವರಿ ಮಾಡಬೇಕಾಗುತ್ತೆ. ಈ ಕೇಸಲ್ಲಿ ರಕ್ತ ಕಡಿಮೆ ಇತ್ತು, BP ತುಂಬ ಜಾಸ್ತಿ ಇತ್ತು. ಸೊ ತಾಯಿದು ಜೀವ ಉಳಿಸೋಕ್ಕೆ ಮಗು ಬೇಗ ಡೆಲಿವರಿ ಮಾಡಬೇಕಾಯ್ತು. ಈಗ 100 ಡೆಲಿವರಿ ಆದರೆ 10%, ಈಗ 100 ಡೆಲಿವರಿ ಆದರೆ 10 ಪ್ರೀಟಮ್ ಆಗುತ್ತೆ. ಸೊ ಆ 10 ಬೇಬೀಸ್ಗೂ ಉಳಿಸ್ಕೋಬೋದು. ಯಾವಾಗ ಒಂದು ಪೀಡಿಯಾಟ್ರಿಕ್ಸ್ ಗ್ರೂಪ್ ಇರಬೇಕು, ಅವ್ರದ್ದು ಟೀಮ್ ಇರಬೇಕು. ಈಗ ಪೀಡಿಯಾಟ್ರಿಕ್ಸ್ ಹೋದರೂ ಅದೊಂದು ಹಾಸ್ಪಿಟ್ಲಲ್ಲಿ ಅದಕ್ಕೆ ಇರೋಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇರೋಂಗಿಲ್ಲ, ವರ್ಕ್ ಆಗ್ತಾ ಇರಲ್ಲ. ಸೊ ವಿತ್ ಪೀಡಿಯಾಟ್ರಿಷಿಯನ್ ವಿತ್ ವರ್ಕಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಗೈನಕಾಲಜಿಸ್ಟ್ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ವಿ ಕ್ಯಾನ್ ಸೇವ್ ಆಲ್ಮೋಸ್ಟ್ ಆಲ್ 10 babies. ಹಿಟ್ ಅಂಡ್ ರನ್ ಕೇಸ್ ದಾಖಲಿಸುವ ಕಾನೂನು ಹಿಂಪಡೆಯುವುದು ಸೇರಿದಂತೆ ಇನ್ನಿತರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸುರಕ್ಷಾ ಸಂಘ ಹಾಗೂ ದಿವಂಗತ ಲಕ್ಷ್ಮಣ್ ಹಿರೇಕೆರೂರ್ ಆಟೋ ಚಾಲಕರ ಸಂಘದ ಸಹಯೋಗದಲ್ಲಿ ಸ್ಟೇಷನ್ ರಸ್ತೆಯ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯಿಂದ 100 ಆಟೋ ಚಾಲಕರು ತಹಸೀಲ್ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆಯಲ್ಲಿ ಆಟೋ ಚಾಲಕರಿಗೆ ಕಾರ್ಮಿಕ ಕಾರ್ಡ್ ವಿತರಣೆ ಮಾಡಬೇಕು, HSRP ನಂಬರ್ ಪ್ಲೇಟ್ ದರವನ್ನು ಕಡಿತಗೊಳಿಸಬೇಕು, ಇಲ್ಲವೇ ಉಚಿತವಾಗಿ ವಿತರಣೆ ಮಾಡಬೇಕು, ಆಟೋ ರಿಕ್ಷಾ ಚಾಲಕರಿಗೆ ಪ್ರತ್ಯೇಕ ನಿಗಮ ಮಂಡಳಿ ರಚನೆ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟದಲ್ಲಿ
ಪಾಲ್ಗೊಂಡಿರುವಂಥ ಹುಬ್ಬಳ್ಳಿ ಧಾರವಾಡ ಆಟೋ ಚಾಲಕ ಸಂಘ, ಉತ್ತರ ಕರ್ನಾಟಕ ಆಟೋ ಚಾಲಕ ಸುರಕ್ಷಾ ಸಂಘ ಹಾಗೂ ಲಕ್ಷ್ಮಣ ಹಿರೇಕ ಆಟೋ ಚಾಲಕರ ಸಂಘ 106 ಬಾರಿ ನಾವು ಏನೋ ಒಂದು ಆಟೋ ಚಾಲಕರ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ವಿ. ಆ ಹೋರಾಟದ ಪ್ರತಿರೇಕ ಅಂಗವಾಗಿ ಯಾವುದೇ ತರಹದ ಮೊನ್ನೆ ಆದಂಥ ಬಜೆಟ್ನಲ್ಲಿ ಏನೊಂದು ಮಾತು ಆಟೋ ಚಾಲಕರ ಬಗ್ಗೆ ಆಗಿರ್ಬೋದು, ಕಾರ್ಮಿಕ ವರ್ಗದವರ ಬಗ್ಗೆ ಆಗಿ ಏನೊಂದು ಸವಲತ್ತುಗಳು ಕೂಡ ಕೊಟ್ಟಿಲ್ಲ. ಆಕ್ರೋಶಭರಿತವಾಗಿ ಇವತ್ತು ನಾವು ಇಷ್ಟೆಲ್ಲ ಮನವಿಯನ್ನು ಅರ್ಪಿಸಿದ್ರು ಕೂಡ ಯಾವುದೇ ರೀತಿಯಿಂದ ಆಟೋ ಚಾಲಕರಿಗೆ ಬೇಡಿಕೆಗಳನ್ನು ಈಡೇರುತ್ತಿಲ್ಲ. ಮೊದಲನೇದಾಗಿ ಹಿಟ್ ಅಂಡ್ ರನ್ ಈ ಕರಾಳ ಕಾನೂನನ್ನು ಇವತ್ತು ದಿಲ್ಲಿಯಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಮಲೀಲಾ ಮೈದಾನದಲ್ಲಿ ದಿಲ್ಲಿಯಲ್ಲೂ ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಕೂಡ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ರಾಜ್ಯ ಮಟ್ಟದ ಚಾಲಕರಾಗಿರ್ಬೋದು, ಸುಮಾರು 10 ಲಕ್ಷ ಚಾಲಕರಿದ್ದೇವೆ. ನಮ್ಮ ಮನೆ ಕುಟುಂಬ, ನಮ್ಮ ತಾಯಿ ತಂದೆ, ನಮ್ಮ ಹೆಂಡತಿ ಮಕ್ಕಳು ಬಹಳ ಈ ಶಕ್ತಿ ಯೋಜನೆಯಿಂದಾಗಿ ಹಿಂದಾಗಿದ್ದೇವೆ. ಯಾವುದೇ ಕಾರಣಕ್ಕೆ ಇವತ್ತು ಆಟೋ ಚಾಲಕರ ಹೊಟ್ಟೆ ಮೇಲೆ ಬರೆದಂತಾಗಿದೆ. ನಾವು ಹಿಂಸೆಯಲ್ಲ. ಈ ಕೂಡಲೇ ಕಾರ್ಮಿಕ ಕಾರ್ಡ್ ಅನ್ನು ಮಾಡ್ಲಿಕ್ಕೆ ಕೊಡಬೇಕು. ಅಸಂಘಟಿತ ವಲಯಕ್ಕೆ ಸೇರಿದಂತ ಭದ್ರತಾ ಮಂಡಳಿಗೆ ಬರುವಂತ ಸವಲತ್ತುಗಳನ್ನು ರಾಜ್ಯ ಮಟ್ಟಿಗೆ ಆಟೋ ಚಾಲಕರಿಗೆ ಒದಗಿಸಿಕೊಡಬೇಕು. ಹಿಟ್ ಅಂಡ್ ರನ್ ಕೇಸ್ ವಾಪಸ್ ತಗೊಳ್ಬೇಕು. ಪ್ರತಿಷ್ಠಿತ ಹುಬ್ಬಳ್ಳಿ ಧಾರವಾಡದಲ್ಲಿ ಏನೊಂದು ಕಮಿಷನ್ ಮೀಟಿಂಗ್ ಮಾಡಿ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಅಧಿಕೃತವಾಗಿ ಆಟೋ ನಿಲ್ದಾಣ ಮಾಡಿಕೊಡ್ತೇನೆ ಅಂತ ಹೇಳಿದ್ರಿ, ಅದನ್ನು ಕೂಡ ಮಾಡ್ತಾ ಇಲ್ಲ. ಮತ್ತು ಏನು ಲೈಸೆನ್ಸ್ ನಲ್ಲಿ ಆಟೋ ಚಾಲಕನಿಗೆ ನೇರವಾಗಿ ಲೈಸೆನ್ಸ್ ಮಾಡ್ಸಕ್ ಹೋದ್ರೆ ವಿಳಂಬ ಆಗ್ತಾ ಇದೆ, ಅದು ಪರಿಶೀಲಿಸ್ತಾ ಇಲ್ಲ. ಅದೇ ರೀತಿಯಾಗಿ ಆಟೋ ಚಾಲಕರಿಗೆ ಯಾವುದೇ ತರಹದ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. ನಾವು ಆಕ್ರೋಶಭರಿತವಾಗಿ ಈ ಬೇಡಿಕೆಗಳನ್ನು ತಾವಾದರೂ ಏನಾದರೂ ಈ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾವು ಸುಮ್ಕುದ್ರು ಮಾತೇ ಇಲ್ಲ. ಇದೇ ರೀತಿಯಾಗಿ ಮನೆಯ ಮುಖಾಂತರ, ಪ್ರತಿಭಟನೆ ಮುಖಾಂತರ, ಉಗ್ರವಾದ ಹೋರಾಟ ಮುಖಾಂತರ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ. ಆಟೋ ಚಾಲಕರ ಕಾರ್ಮಿಕರು ಕೊಡಬೇಕು, ಆಟೋ ಚಾಲಕರ ಹಿಟ್ ಅಂಡ್ ರನ್ ಕೇಸ್ ವಾಪಸ್ ತಗೋಬೇಕು. ಎಲ್ಲ ಚಾಲಕರ ಸುರಕ್ಷೆ ಸಲುವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಕೆಲಸದ ಒತ್ತಡದಲ್ಲಿ ಒಂದು ದಿನ ರಿಲ್ಯಾಕ್ಸ್ ಬೇಕಿತ್ತು, ಹೀಗಾಗಿ ಒಂದು ದಿನ ರೆಸಾರ್ಟ್ಗೆ ಹೋಗ್ತಿದ್ದೇವೆ ಎಂದು ಮಂಡ್ಯದಲ್ಲಿ ಸಚಿವ ಎನ್ ಚೆಲುವನಾರಾಯಣ ಸ್ವಾಮಿ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮಗೆ ಮಾತ್ರ ಭಯ, ಜೆಡಿಎಸ್ ಬಿಜೆಪಿಗೆ ಭಯ ಅನ್ನೋದೇ ಇಲ್ಲ. ಸಂಖ್ಯೆ ಇಲ್ಲದೆ ಇರೋದು ಪರದಾಡ್ತಿದ್ದಾರೆ, ನಾವು ಸಂಖ್ಯೆ ಇದ್ದೇವೆ. ಬಿಜೆಪಿ ಶಾಸಕ ಸೋಮಶೇಖರ್ ನಮ್ಮ ಜೊತೆಗೆ ವಿಶ್ವಾಸದಲ್ಲಿ ಇದ್ದಾರೆ. ಮಂಡ್ಯ ಶಾಸಕರ ಕುರಿತು ಪುಟ್ಟರಾಜು ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಅವರ ಜೊತೆ ನಾವು ಹೋಲಿಕೆ ಮಾಡಲಾಗುತ್ತೆ. ಮಂಡ್ಯ ಲೋಕಸಭಾ ವಿಚಾರ ಟಿಕೆಟ್ ಚರ್ಚೆ ಆಗುತ್ತಿದೆ, ಫೈನಲ್ ಆಗೋದಿದೆ, ಆದ್ರೆ ಚುನಾವಣೆ ಕಮಿಟಿ ಪ್ರಕಟ ಮಾಡುತ್ತಾರೆ ಎಂದರು. ಡಿಸ್ಕಸ್ ಮಾಡ್ಕೊಂಡು ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಹೆಂಗಿರಿಸ್ಬೇಕು. ನಾಳೆ ಚುನಾವಣೆ ಕ್ಯಾಶುವಲ್ ಆಗಿ ಎಲ್ಲಿದ್ದರೂ ಆಗುತ್ತೆ. ನಾವು ಸಂಖ್ಯೆ ಕರೆಕ್ಟಾಗಿದೆ ನಮಗೆ. ಸೊ ಸಂಖ್ಯೆ ಇಲ್ಲದೆ ಇರೋರು ಪರದಾಡಬೇಕು. ನಮಗೇನು ಆ ಥರದ ಪರದಾಟದ ಅವಶ್ಯಕತೆ ಇಲ್ಲ. ಹಾಂ, ಅದು ಸ್ವಲ್ಪ ಕಾನೂನಿನ ಫೈಟಿಂಗ್ ನಡೀತಾ ಇದೆ, ನೋಡ್ಕೊಂಡಿದ್ದು ಮಾಡ್ತೀವಿ. ನಮಗೇನು ಅವಶ್ಯಕತೆ ಇಲ್ವಲ್ಲಪ್ಪ, ಅದರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ. ಈಗ ನಮಗೆ ನಮ್ಮ ಓಟು ನಮಗೆ ಕರೆಕ್ಟಾಗಿರೋದ್ರಿಂದ 45 ನಮಗೇನೆ ಆಗಿ ಒಂದೊಂದು ಎಕ್ಸ್ಟ್ರಾ ಮಿಗೋದ್ರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಲಿಕ್ಕೆ ಹೋಗಿಲ್ಲ. ವಿಶ್ವಾಸದಲ್ಲಿದ್ದಾರೆ, ಬಟ್ ಆದರೆ ಈ ಓಟ್ ಈಗ ಅದರ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ನಾನು ಅಪ್ರೋಚ್ ಮಾಡೋಕ್ಕೆ ಹೋಗಿಲ್ಲ. ಪಾಪ ಈಗ ಇವನು ನಮ್ಮಂಗೆ ನಮ್ಮಪ್ಪ ಹೊಲ ಉಳ್ತಿದ್ದ, ಅವರಪ್ಪ KSRTC ಎಂಪ್ಲಾಯಿ, ಅವರೆಲ್ಲ ಮಹಾರಾಜರ ಕುಟುಂಬ ರೀ. ಅಪ್ಪ ಅವರು ಮಾತಾಡಿದ್ರೆ ಯಾರು ರೀ ಮಾತಾಡ್ತಾರೆ? ಈಗ ಪುಟ್ಟರಾಜಂಗೂ ನಮಗೂ ಓಸಕ್ಕದ, ರವಿಗೂ ನನಗೂ ಪುಟ್ಟರಾಜನ್ಗೆ ಗೊತ್ತಲ್ಲ ನಿಮಗೆ, ಸ್ವಲ್ಪ ದೊಡ್ಡ ಇದರಿಂದ ಬಂದವರು. ಅವರು ಈ ಜಿಲ್ಲೆಯಲ್ಲಿ 30 ವರ್ಷ ಆಡಳಿತ ಮಾಡಿ ಈ ಜಿಲ್ಲೆಯ ಸಮಗ್ರವಾಗಿ ಅಭಿವೃದ್ಧಿ ಕಡೆ ಎಲ್ಲ ಗಮನ ಹರಿಸಿರೋರು. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಬಾರ್ದಂಗೆಲ್ಲ ತಪ್ಪಾಗುತ್ತೆ. ಮಾತಾಡಲಿ ಬಿಡಿ, ಏನು ತೊಂದರೆ ಇಲ್ಲ. ನಾವೆಲ್ಲ ಈ ಕಿವಿ 2 ಕೇಳೋಕ್ಕೂ ರೆಡಿ ಇದ್ದಾವೆ, ಕಣ್ಣಲ್ಲಿ ನೋಡೋಕ್ಕೂ ರೆಡಿ ಇದ್ದಾವೆ, ಇವೆಲ್ಲ ಇದ್ದೀವಿ. ನಾವು ಅವಕ್ಕೆಲ್ಲ ಈ ಮಾತಾಡೋರಿಗೆಲ್ಲ ತಲೆ ಕೆಡ್ಸ್ಕೊಂಡು ನಮಗೆ ಬೇಕಾದ್ರೆ ನೋಡಿ, ಇಲ್ಲಿ ನಾಗಣ್ಣ ಅವ್ನ ಸ್ನೇಹಿತರು ಹೇಳಿದ್ರಲ್ಲ, ಇಂಥ ಸಮಸ್ಯೆನೇ ನಮಗೆ 108 ಇದ್ದಾವೆ, ಅದ್ರ ಕಡೆ ಗಮನ ಹರಿಸೋಣ ನಡ್ರಿ. ಅವ್ರು ಮಾತಾಡಿ ಸದ್ಯದಲ್ಲೇ ಆಗುತ್ತೆ. ಚರ್ಚೆ ಆಗೋಗಿದೆ, ಕಂಪ್ಲೀಟ್ ಆಗಿದೆ.
ಹೈಕಮಾಂಡು ಪ್ರೋಸೆಸ್ ಅದೇನಾಗುತ್ತೆ ಪ್ರೊಸೀಜರ್ ಇದೆ. ನಮ್ಮಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇದೆ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ. ಅವೆರಡೂ ಮಾಡಿದ ತಕ್ಷಣವೇ ಘೋಷಣೆ. ಇದಾರಲ್ಲ ಜೊತೆಲೆ ನೋಡ್ತಾ ಇದೆಯಲ್ಲ, ಎಲ್ಲ ಕಡೆ ಚುನಾವಣೆ ಮಾಡಬೇಕಲ್ಲ, ಪ್ರಿಪ್ರೇಷನ್ ಆಗಬೇಕಲ್ಲ, ಮಾಡ್ತಾಯಿದ್ದೀವಿ. ಪಾರ್ಟಿ ಘೋಷಣೆ ಮಾಡುತ್ತೆ. ನಮ್ಮ ಪಾಡಿಗೆ ನಾವು ಚುನಾವಣೆ ಮಾಡಬೇಕಲ್ಲ, ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ಇನ್ನೇನು ಹೆಚ್ಚು ಕಡಿಮೆ ನಡೀತಾ ಇದೆ, ನಡ್ಕೊಂಡು ಹೋಗಿ ಅಧಿಕೃತವಾಗಿ ಮೊನ್ನೆ CM ಫಂಕ್ಷನ್ದಿಂದನೇ ಸ್ಟಾರ್ಟ್ ಆಗಿದೆ. ಉದ್ದಕ್ಕೂ ಓಡಾಡ್ತಾ ಇದ್ದಾರೆ. ಅವ್ರೂ ಕ್ಯಾಂಡಿಡೇಟು ಆಕಾಂಕ್ಷಿಗಳು ಆಲ್ಮೋಸ್ಟ್ ಆಲು ನಮ್ಮದೆಲ್ಲ ಒಂದು ಮಂಡ್ಯದಲ್ಲಿ ಯಾವುದೂ ಗೊಂದಲ ಇಲ್ಲ. ಎಲ್ಲ ಶಾಸಕರು, ಮುಖಂಡರು, ಕಾರ್ಯಕರ್ತರು, ಬ್ಲಾಕು, ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಡಿಸಿಷನ್ ತಗೊಂಡಿದ್ದೀವಿ. ಪಾರ್ಟಿ ಒಂದು ಘೋಷಣೆ ಮಾಡೋದು ಬಿಟ್ಟರೆ ಇನ್ನೆಲ್ಲ ಪ್ರಕ್ರಿಯೆ ಜಿಲ್ಲೆನಲ್ಲಿ ನಡ್ಕೊಂಡು ಹೋಗಿ. ಹಾಂ, ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಹೌದು, ಮೋಸ್ಟ್ಲಿ 10ನೇ ತಾರೀಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾಳೆ ಒಳಗೆ ಫೈನಲ್ ಮಾಡಿ ಇದು ಮಾಡ್ತೇವೆ. ಹಾಂ, ನಾಲೆಗಳಿಗೆ ನೀರು ಬಿಡಬೇಕು, ಇಲ್ಲಾಂತಂದರೆ ಪ್ರತಿಭಟನೆ ಎಚ್ಚರಿಕೆಯನ್ನು ಪುಟ್ಟರಾಜ್ ಅವ್ರ ವಿಚಾರದಲ್ಲಿ ನನಗೆ ಭಯ ಇದೆ. ಅವ್ರು ಎಚ್ಚರಿಕೆ ಕೊಟ್ಟರೆ ಬಹುಶಃ ಭಾಳ ಕಷ್ಟ ಆಗುತ್ತೆ ನನಗೆ. ಅವರು ಪಾಪ ಹಿಂದೆ ಭಾಳ ಎಲ್ಲ ಈ ಥರದ್ದೆಲ್ಲ ನೀರು ಬಿಟ್ಟು ರೈತರ ರಕ್ಷಣೆ ಮಾಡಿ ತುಂಬ ಇದು ಮಾಡಿದ್ದಾರೆ. ಹಾಗಾಗಿ ಅವರು 40 ಅಡಿ ಇದ್ದಾಗಲೂ ಬಿಟ್ಟವರು. ಅವರೆಲ್ಲ ನಿಜವಾಗ್ಲೂ ನಾವು ನೆನೆಸ್ಕೋಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಮಾಡಲಿ, ಪಾಪ ಬೇಡ ಅಂತ ಹೇಳಿದ್ವಾ. ಈಗ ನಾವು ಪಾದಯಾತ್ರೆ ಮಾಡಿದಾಗ ಅವ್ರು ಕಾಮೆಂಟ್ ಮಾಡೋದು, ನಾನಂಗೆ ಕಾಮೆಂಟ್ ಮಾಡಲ್ಲ. ಮಾಡಲಿ, ರಾಜ್ಯದ ಜಿಲ್ಲೆಯ ರೈತರ ಒಳ್ಳೆಯದಕ್ಕೋಸ್ಕರ ಅವ್ರು ಪಾದಯಾತ್ರೆ ಮಾಡೋದು ಸಂತೋಷ. ಮಾಡಲಿ. ಅವರೆಲ್ಲ ಪುಟ್ಟರಾಜವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿಲ್ಲದೆ ಇರೋದು ಏನಿದೆ, ಯಾಕೆ ಸುಮ್ಮನೆ ಅವ್ರಂಗೆ ನನ್ನನ್ನೇನು ಕೆಣಕೋದು ನಾನೇನು ಮಾತಾಡಲ್ಲ. ಸೊ ಬಿಟ್ಬಿಡಿ. ಇದೇನು ಹೇಳಿದ್ರಲ್ಲ ನೀರು, ಸೊ ರೈತರು ಕೇಳಿರೋ ಸತ್ಯ. ನಾನು ಇಲ್ಲಿವರೆಗೆ ರೈತರ ಹಿತವನ್ನು ಕಾಪಾಡಿದ್ದೀವಿ. ಈಗ ಒಂದು ಸ್ವಲ್ಪ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಹ ಕಳೆದ ಬಾರಿ ನಾನು 10 ದಿವಸ ಬಿಟ್ಟಾಗ ನಾವು ಡಿಸ್ಕಸ್ ಮಾಡ್ದಲೇ ಬಿಟ್ಟಿದ್ದು. ಅದು ನೀರು, ಕುಡಿಯೋ ನೀರಿಗೆ ಕೊರತೆ ಇದೆ, ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಸಹ ಸರ್ಕಾರದ ಅಧಿಕಾರಿಗಳನ್ನ, ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಮನವೊಲಿಸಿ ಸ್ವಲ್ಪ ದಿವಸ ಬಿಡಲಿಕ್ಕಾಗುತ್ತಾ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಟ್ ಕುಡಿಯೋ ನೀರಿಗೂ ಸಹ ತುಂಬ ಶಾರ್ಟೇಜ್ ಇದೆ, ಆಗಲ್ಲ ಅನ್ನೋದು ರಿಪೋರ್ಟ್ ಇದೆ. ಆದರೂ ಇನ್ನೊಂದು 2 ದಿವಸದೊಳಗಡೆ ಏನಾದ್ರು ಒಂದು ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಕಷ್ಟ ಆಗುತ್ತೆ. ಕಾಮಗಾರಿನ ಒಂದು ಸ್ವಲ್ಪ ನಿಲ್ಲಿಸ್ಬೇಕಾದ್ರೆ ಬಿಡ್ಬೋದೇನೋ, ನೀರೇ ಇಲ್ಲ. ಆಳಂದ ಪಟ್ಟಣದ ನಾಯಕನಗರದಲ್ಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಂತ ಸೇವಾಲಾಲ್ ಮಹಾರಾಜರ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ ಮಾಡಿ ಇದೇ ವೇಳೆಯಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಭವ್ಯ ಮೆರವಣಿಗೆಗೆ ಬಳಿರಾಮ್ ಮಹಾರಾಜರು, KMF ಅಧ್ಯಕ್ಷ RK ಪಾಟೀಲ್ ಸೇರಿದಂತೆ ಅನೇಕರು ಮೆರವಣಿಗೆಗೆ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಬಳಿರಾಮ್ ಮಹಾರಾಜರು ಮಾತನಾಡಿದರು. ಇಂದು ಆಳಂದ ತಾಲೂಕಿನಲ್ಲಿ ಸಂತ ಸೇವಾಲಾಲ್ ಮಹಾರಾಜರ 285ನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಸಂತ ಸೇವಾಲಾಲ್ ಮಹಾರಾಜರು ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ಸ್ಮರಿಸಿದ ದೊಡ್ಡ ಸಂತರು. ಸೇವಾಲಾಲ್ ಮಹಾರಾಜರು ಎಲ್ಲರನ್ನ ಸಹಬಾಳ್ವೆಯಿಂದ ಸಮಾನತೆಯಿಂದ ಕಂಡವರು. ವಿಶೇಷವಾಗಿ ಸೇವಾಲಾಲ್ ಮಹಾರಾಜರು ಗೋವುಗಳನ್ನು ಅವರು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರು. ಮತ್ತೆಲ್ಲ ಧರ್ಮಗಳಲ್ಲಿ ಸಮಾನತೆಯನ್ನು ಸೇರುವಂಥ ಮಹಾನ್ ಸಂತರು ಸೇವಾಲಾಲ್ ಮಹಾರಾಜರು. ಅವತ್ತು ಆ ಸಮಯದಲ್ಲಿ ಅನೇಕ ಭವಿಷ್ಯಗಳನ್ನು ಈ ದೇಶಕ್ಕೆ ಅವರು ಸಾರ್ಕೊಂಡ್ರು. ವಿಶೇಷವಾಗಿ ಇಡೀ ಬಂಜಾರ ಸಮುದಾಯ ಒಗ್ಗಟ್ಟಿನಿಂದ ಬಾಳಬೇಕು, ಎಲ್ಲರೂ ಯಾವ ತಾರತಮ್ಯವನ್ನು ತೋರದೆ ಎಲ್ಲ ನಾವು ಮನುಷ್ಯರು ಒಂದೇ ಎಲ್ಲರೂ ಸಹ ಪ್ರೀತಿಯಿಂದ ಬಾಳುವಂಥ ಕೆಲಸ ಆಗಲಿ ಅಂತ ಅವರು ಶ್ರಮಿಸ್ತಾ ಇದ್ದರು. ವಿಶೇಷವಾಗಿ ಸಮಾನತೆ ಜೊತೆಗೆ ಅಹಿಂಸವಾದಿಗಳು ಸೇವಾಲಾಲ್ ಮಹಾರಾಜರು ಅಹಿಂಸೆಯನ್ನು ಬಿಡಬೇಕು, ಪ್ರೀತಿಯಿಂದ ಬಾಳುವಂಥ ವಿಶ್ವಾಸ ಮಾಡಿಕೊಟ್ಟಿದ್ದಾರೆ. ಇವತ್ತು ಆಳಂದದಲ್ಲಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಇದು ಜಯಂತಿ 52 ತಾಂಡಗಳು ಸೇರಿಕೊಂಡು ಇವತ್ತು ಜಯಂತಿ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾದಂಥ ಇವತ್ತು ಜಯಂತಿ ನಾವು ಮಾಡ್ತಾ ಇದ್ದೀವಿ. ಈ ಜಯಂತಿ
ಇಡೀ ದೇಶಕ್ಕೆ ಒಂದು ಶಾಂತಿ ಸ್ಥಿತಿ ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಸತೀಶ್ ಬಾಲಾಲ್ ಜಯಂತಿಯನ್ನು ಅದ್ದೂರಿಯಾಗಿ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಈ ಒಂದು ಬಾವನ್ ತಾಂಡ ನಾವು ಏನಂತೀವಿ, ಸುತ್ತಮುತ್ತ ಹಳ್ಳಿ ತಾಂಡಗಳಿಂದ ಜನಗಳು ಮತ್ತು ಹೆಣ್ಮಕ್ಳು ತಮ್ಮ ಮನೆಯಿಂದ ಕೊಡ ಜೊತೆ ಕಳಸಿ ಜೊತೆ ನೀರು ತಂದು ಇವತ್ತು ನಮ್ಮ ಈ ಸಂದರ್ಭದಲ್ಲಿ ಸುನಿಲ್ ಮಹಾರಾಜರು, ಸತೀಶ್ ಚೌಹಾಣ್, ಅನಿಲ್ ರಾಠೋಡ್, ರಾಜು ಚೌಹಾಣ್, ಕೋಟೇಶ್ ರಾಠೋಡ್, ಸಂತೋಷ್ ಪವಾರ್, ಕಂಟು ರಾಠೋಡ್, ಸುಭಾಷ್ ಫೌಜಿ ಸೇರಿದಂತೆ ಸಂತ ಸೇವಾಲಾಲ್ ಮಹಾರಾಜರ ಭಕ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ನಿಶ್ಚಲವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಇಬ್ಬರು ಪ್ರಭಾವಿ ಸಚಿವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಗ್ಯಾರಂಟಿ, ಆದ್ರೆ ಎಲ್ಲಿಂದ ಎನ್ನುವುದು ಇನ್ನೂ ತೀರ್ಮಾನ ಆಗಿಲ್ಲ ಎಂದರು. ಜೈಶಂಕರ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಅಥವಾ ಬೇರೆ ರಾಜ್ಯದ ಕ್ಷೇತ್ರಗಳಿಂದಲೂ ಸ್ಪರ್ಧಿಸಬಹುದು. ಕ್ಷೇತ್ರದ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಎಂದು ಜೋಶಿ ತಿಳಿಸಿದರು. ಮಂಡ್ಯ ಲೋಕಸಭೆ ಟಿಕೆಟ್ ಹಂಚಿಕೆ ವಿವಾದ ಪರಿಹಾರ ಕಾಣಲಿದೆ ಎಂದು ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿಯಿಂದ ಏನೂ ಸಮಸ್ಯೆ ಇಲ್ಲ, ಅಂತೆಯೇ ಜೆಡಿಎಸ್ ನಿಂದಲೂ ಅಂತಹ ಸಮಸ್ಯೆ ಇಲ್ಲ. ಪಕ್ಷದ ರಾಷ್ಟ್ರೀಯ ನಾಯಕರು ಬಗೆಹರಿಸಲಿದ್ದಾರೆ ಎಂದು ತಿಳಿಸಿದರು. ಒಂದು ಮನೆಯಲ್ಲಿ ಕೆಲವೊಮ್ಮೆ ಹೊಂದಾಣಿಕೆ ಕಷ್ಟವಾಗುತ್ತದೆ. ಹೀಗಿರುವಾಗ ದೊಡ್ಡ ಪಕ್ಷ, ಲಕ್ಷಾಂತರ ಮುಖಂಡರು, ಕಾರ್ಯಕರ್ತರು ಇರುವಾಗ ಸಮಸ್ಯೆ ಸಹಜ, ಆದ್ರೆ ಅದೆಲ್ಲ ಬಗೆಹರಿಯುತ್ತದೆ ಎಂದರು. ಇನ್ನು ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಅವರು ಸ್ಪರ್ಧೆ ಲೋಕಸಭೆಗೆ ಮಾಡ್ತಾರೆ ಅಂತ ಅನ್ನೋದು ಹೆಚ್ಚು ಕಡಿಮೆ ನಿಚ್ಚಳವಾಗಿದೆ. ಎಲ್ಲಿಂದ ಮಾಡ್ತಾರೆ? ಕರ್ನಾಟಕದಿಂದ ಮಾಡ್ತಾರೆ, ಮತ್ತೊಂದು ರಾಜ್ಯದಿಂದ ಮಾಡ್ತಾರೆ, ಅದು ಯಾವುದೂ ಇನ್ನೂ ತೀರ್ಮಾನ. ಕರ್ನಾಟಕದಿಂದ ಮಾಡಿದ್ರೆ ನಮ್ಮ ಸಿಟ್ಟಿಂಗ್ ಎಂಪಿಗಳಿಗೆ ಯಾವುದೂ ತೀರ್ಮಾನ ಆಗಿಲ್ಲ ಅಂತ ಹೇಳ್ತೇನೆ. ರೇ ಸಾಮ್ರಾಜ್ಯಕ್ಕೆ ನಾನು ಏನು ಉತ್ತರ ಕೊಡ. ಓಕೆ ಸರ್, ಥ್ಯಾಂಕ್ ಯು. ಒಂದು ನಡೆ ಯಾವ ರೀತಿ ಕುಮಾರಸ್ವಾಮಿ ಅವರು ಬಿಟ್ಟುಕೊಡೋದಿಲ್ಲ ಮಾತು? ಈಗ ಅದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಗೆ ಚರ್ಚೆ ಮಾಡಿ, ನಮ್ಮ ರಾಜ್ಯ ಅಧ್ಯಕ್ಷರು ನಾವು ಎಲ್ಲ ಸೇರಿ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ನಾವು ಮಾಡ್ತೀವಿ. ಎಲ್ಲರಿಗೂ ಸಮಾಧಾನಗೊಳಿತೀವಿ, ಒಂದು ಪರಿಹಾರವನ್ನು ಮಾತಾಡಿದರೆ ಇಲ್ಲ, ನಾನು ಸೆಷನ್ ಟೈಮ್ನಲ್ಲೇ ಮಾತಾಡಿದ್ದೇನೆ. ಆದರೆ ಈ ವಿಷಯ ಇನ್ನೂ ಆಗ್ತದೆ. ಆವಾಗ ಇನ್ನೂ ಏನಂತಾರೆ ಅದಕ್ಕೆ ಇಂಗ್ಲೀಷ್ ತಗೊಳ್ಳೋದ ರೈಪ್ ಆಗಿರಲಿಲ್ಲ. ಈಗ ಆಗ್ತಾ ಇದೆ. ಈ ಮಾತುಕತೆ ಮಾಡಿ ಎಲ್ಲವನ್ನೂ ಸರಿಪಡಿಸ್ತೀವಿ ಅನ್ನೋ ವಿಶ್ವಾಸ ಇದೆ. ಇದು ಎಲ್ಲೋ ಅಲಯನ್ಸ್ಗೆ ಸಮಸ್ಯೆ ಅಂತ ಅದು ನೋಡ್ರಿ, ಅಲಯನ್ಸ್ ಆದಾಗ ಎರಡು ಪಾರ್ಟಿಗಳು ಒಟ್ಟಿಗೆ ಕೂಡಿದಾಗ ಒಂದು ಮನೆಯಿಂದ ಒಂದು ಮನೆಗೆ ಮದ್ವೆ ಸಂಬಂಧ ಆದಾಗ ನಾವು ಇಮಿಡಿಯೇಟ್ ಎಲ್ಲ ಸಂಗತಿಗಳು ಹೊಂದಾಣಿಕೆ ಆಗೋದಿಲ್ಲ. ಇದು ಇಷ್ಟು ದೊಡ್ಡ ಪಾರ್ಟಿಗೆ ಆ ನಂತರ ಇಷ್ಟು ದೊಡ್ಡ ವ್ಯವಸ್ಥೆ, ಇಷ್ಟು ಕೋಟಿ ಜನ, ಹಾಗಾಗಿ ಎಲ್ಲ ವ್ಯವಸ್ಥೆಗಳು, ಕಾರ್ಯಕರ್ತರು ಲಕ್ಷಾಂತರ ಜನ ಹೊಂದಾಣಿಕೆ ಆಗ್ಬೇಕಾದ್ರೆ ಟೈಮ್ ಹಿಡಿತದೆ. ಬಟ್ ವಿ ವಿಲ್ ಸೆಟ್ ಇಟ್ ರೈಟ್. BJP ಒಳಗಂತೂ ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಇದೆ. JDS ಬಗ್ಗೆನೂ ಇದೆ, ಯಾಕಂದರೆ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಅವರು ಕನ್ವಿಕ್ಷನ್ ಆಗಿ ತೆಗೆದುಕೊಂಡು ಈ ಒಂದು ಅಲೈನ್ಸ್ ಅನ್ನು ಮುನ್ನಡೆಸ್ತಾ ಇರೋದ್ರಿಂದ ಎಲ್ಲವೂ ಸರಿ ಆಗ್ತದೆ ಅಂತ ನನಗೆ ನಂಬಿಕೆ. ಸರ್ಕಾರಿ ಏಜೆನ್ಸಿಗಳನ್ನು ದುರುಪಯೋಗ ಮಾಡಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಅಹಂಕಾರಿನಿಂದ ಮಾತನಾಡಿದ್ರೆ ಜನ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ. ಸರ್ಕಾರಿ ಮಷಿನರಿಗಳನ್ನು ದುರುಪಯೋಗ ಮಾಡಿಕೊಂಡು ಚುನಾವಣೆ ಗೆಲ್ಲುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು AICC ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಹರಿಹಾಯ್ದರು. ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನಿಧನದ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನಕ್ಕೆ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನಾವು ಮತದಾರರನ್ನು ಉಳಿಸಿಕೊಳ್ಳಲು SP ಆಮ್ ಆದ್ಮಿ ಪಾರ್ಟಿ ಜಾರ್ಖಂಡ್ನಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಬಿಹಾರ DMK ಮುಸ್ಲಿಂ ಲೀಗ್ ಹೊಂದಾಣಿಕೆ ಆಗಿದೆ, ಬಹಿರಂಗಪಡಿಸಬೇಕಿದೆ. ಹೀಗೆ ನಾವು ಅಲೈನ್ಸ್ ಪಾರ್ಟ್ನರ್ಸ್ ಸೇರಿ ಒಗ್ಗೂಡಿಸುತ್ತಿದ್ದೇವೆ ಎಂದರು. ಪ್ರಜಾಪ್ರಭುತ್ವದಲ್ಲಿ ಯಾರಾದ್ರೂ ಅಹಂನಿಂದ ಮಾತನಾಡಿದ್ರೆ ಜನ ಅವರಿಗೆ ಪಾಠ ಕಲಿಸುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಇದು ಯಾರೋ ಒಬ್ಬರ ಕೈಯಲ್ಲಿ ಇಲ್ಲ. ನೀವು ಸರ್ಕಾರಿ ಸಂಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದೀರಿ ಎಂದು ಅರ್ಥವಾಗುತ್ತದೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ 371J ಹೊಂದಿರುವ ಕಲಬುರಗಿಗೆ ಕೇಂದ್ರದಿಂದ 10,000 ಕೋಟಿ ಕೊಡಿಸಿ ಈ ಭಾಗವನ್ನು ಉದ್ಧಾರ ಮಾಡುವ ಬಗ್ಗೆ ಮಾತನಾಡಬೇಕು. ಸುಮ್ಮನೆ ಟೀಕೆ ಮಾಡಿ ಹೋಗುವುದಲ್ಲ. ಬಿಜೆಪಿ ಮಂತ್ರಿಗಳಿಗೆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡುವುದು ಮಾತ್ರ ಗೊತ್ತು. ನಮ್ಮನ್ನು ಎದುರಿಸಲು ಕಷ್ಟಕರವಾಗುತ್ತಿರುವುದರಿಂದ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದರು. ಅದಕ್ಕಾಗಿ ನಾನು ಸ್ಪೆಷಲ್ ಆಗಿ ಬಂದಿದ್ದು. ನಮ್ಮ ರಾಜ ವೆಂಕಟಪ್ಪ ನಾಯಕ್ ಅವರೇ ಆಗಲಿ, ಅವ್ರ ತಂದೆಯವರಾಗಲಿ ನನಗೆ ಬಹಳ ಹತ್ತಿರದ ಅವ್ರ ಸರಿ ಸಂಬಂಧಿ. ಮತ್ತು ಯಾವುದೇ ಚುನಾವಣೆಗಳಲ್ಲಿ ನನ್ನನ್ನು ಬಿಟ್ಟು ಅವರು ಪ್ರಚಾರ ಮಾಡ್ತಿರಲಿಲ್ಲ. ಉದ್ಘಾಟನೆ ಮಾಡಬೇಕಾದರೂ ನಾನು ಹೋಗ್ತಿದ್ದೆ. ಮತ್ತು ನಾವೇನು ಹೇಳ್ತೇವೆ ಅದನ್ನು ಬಹುಶಃ ಚಾಚು ತಪ್ಪದೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದೇ ರೀತಿಯಾಗಿ ಅವ್ರ ತಂದೆಯೂ ಕೂಡ ಹಿಂದೆ
ನಮ್ಮನ್ನು ಅನುಸರಿಸ್ತಾ ಇದ್ರು. ನಾವು ಅವ್ರಿಗೆ ಕೂಡ ಬೆಂಬಲವಾಗಿ ನಿಂತಿದ್ದೇವೆ. ನಾವು ಈ ಸಾರಿ ಅಪೇಕ್ಷೆ ಮಾಡಿದ್ದೇವೆ, ಅವರು ಏನೇ ಮಾಡಿದ್ರೆ ಪಾರ್ಲಿಮೆಂಟ್ ನಿಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ನಮ್ಮ ವಿಚಾರ ಇತ್ತು. ಅದು ನಾವು ಬಹಿರಂಗಪಡಿಸಿಲ್ಲ, ಆದರೆ ಒಂದು ವಿಚಾರ ಇತ್ತು. ದುರ್ದೈವದಿಂದ ಇಂಥ ಪ್ರಿಮ್ಯಾಚ್ಯೂರ್ ಡೆತ್ ಅಂತ ನಾನು ಹೇಳ್ಬೋದು. 65 ವರ್ಷ, ಬಹುಶಃ ಇದು ಒಂದು ದುಃಖದ ಘಟನೆ. ನನಗಂತೂ ಅತೀವ ದುಃಖ ಆಗಿದೆ. ಅದಕ್ಕಾಗಿ ನಾವು ಹೆಚ್ಚಿನ ಶಬ್ದ ಹೇಳಕ್ಕೆ ನನಗಾಗ್ತಾ ಇಲ್ಲ. ಬಹುಶಃ ಅವರ ಇದು ಒಂದು ಆಕಸ್ಮಿಕ ಮರಣದಿಂದ ಅವರ ಕುಟುಂಬಕ್ಕೂ ಕೂಡ ಇದು ನೋವಾಗ್ತಕ್ಕಂಥ ಸಂಗತಿ. ಮತ್ತು ಅವರಿಗೆ ಸಹಿಸಿದಷ್ಟು ಆ ಕುಟುಂಬಕ್ಕೆ ದುಃಖ ಸಹಿಸಿದ ಇವತ್ತು ಅವರು ಇದು ಆಗಿದೆ. ನಾನು ಹೋಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ನಾನು ಹೋಗ್ತೇನೆ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಏನು ಇವತ್ತು ತುಂಬಲಾರದಷ್ಟು ಹಾನಿಯಾಗಿದೆ ಅದು ತುಂಬತಕ್ಕಂಥದ್ದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅವರಿಗೆ ನಾನು ಅರ್ಪಿಸ್ತೇನೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ
ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873.